ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ನೋಡಿ ಫ್ರೆಂಡ್ಸ್, ಇವಾಗ ರಾತ್ರಿ ಎಲ್ಲ ತುಂಬ ಸುಸ್ತಾಗಿತ್ತು, ಮಲ್ಕೊಂಡು ಇವಾಗ ಬೆಳಗ್ಗೆ ಎದ್ದಿದ್ದೀವಿ. ಇವಾಗ ಟೈಮ್ ಬೆಳಗ್ಗೆ ಆಗಿದೆ, ಅದಕ್ಕೆ 6:30 ಆಗಿದೆ ಟೈಮು. ಅದಕ್ಕೆ ಇವಾಗ ಈಚೆ ಹೋಗಿ ಒಂದು ರೌಂಡ್ ಸುತ್ಕೊಂಡ್ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ತೋರಿಸ್ತೀವಿ ನಿಮಗೆ ರೆಸಾರ್ಟ್ ಹೆಂಗಿದೆ ಅಂತ. ರೂಮ್ ತೋರಿಸ್ತೀವಿ, ಬನ್ನಿ ಹೋಗೋಣ. ರೂಮ್ ಒಂದ್ಸಲ ನೈಟ್ ತೋರಿಸಿದ್ದೀನಿ, ಮತ್ತೊಂದ್ಸಲಿ ತೋರಿಸು, ಕ್ಲಿಯರಾಗಿ ಗೊತ್ತಾಗಲ್ಲ. ತೋರಿಸ್ತೀವಿ ನೋಡಿ ಫ್ರೆಂಡ್ಸ್. ಇದೇ ನಮ್ಮ ರೂಮು. ಟೆಂಟ್ ಥರ ಇದೆ, ವುಡ್ಡನಿಂದ ಫುಲ್ ಕವರ್ ಆಗಿದೆ ರೂಮ್ ಫುಲ್ಲು. ಇಲ್ಲಿ ನೋಡಿ ನಮ್ಮಮ್ಮ ಕೂತಿದ್ದಾರೆ, ಇಲ್ಲೊಂದು ಬೆಡ್ಡು, ಇಲ್ಲಿ ನಮ್ಮಪ್ಪ ಮಲ್ಕೊಂಡಿದ್ದಾರೆ, ಇಲ್ಲೊಂದು ಬೆಡ್ಡು, ಅದು ವಾಶ್ರೂಮ್. ಇಲ್ಲಿಂದ ತೋರಿಸು. ಇಲ್ಲೆಲ್ಲ ಕಬೋರ್ಡ್ ಥರ ಕೊಟ್ಟಿದ್ದಾರೆ, ಏನಾರ ಇಟ್ಕೊಳ್ಳೋಕ್ಕೆ ಜಾಗ. ಬೆಡ್ ಎಲ್ಲ ಚೆನ್ನಾಗಿದೆ, ಫ್ಯಾನ್ ಎಲ್ಲ ಕೊಟ್ಟಿದ್ದಾರೆ. ಅಲ್ಲೊಂದು ಮಂಕಿ ಬೇರೆ, ಮಂಕಿ ಲೈಟ್ನ ದೇಶನ್ ಈ ಥರ ಇಟ್ಕೊಂಡಿದೆ. ಮಂಕಿ. ಇಲ್ಲೊಂದು ವಾಶ್ರೂಮ್ ಇದೆ. ಇಲ್ಲಿ ನೋಡಿ, ಇದೊಂದು ವಾಶ್ರೂಮ್ ಅಷ್ಟೇ, ಚಿಕ್ಕದಾಗಿ ವಾಶ್ರೂಮ್. ಇದೇ ನಮ್ಮ ರೂಮ್. ಚೆನ್ನಾಗಿದೆ ನೋಡಿ. ದೇಶಾನಿಗೆ ಏನು ನೆನಪಾಗ್ತಿದೆ ಅಂದರೆ, ಅವಳು ಇದರೊಳಗೆ ಟಿ ವಿಲೆಲ್ಲ ಈ ಗೊಂಬೆ ಆಟಗಳಲ್ಲೆಲ್ಲ ಈ ಥರ ಚಿಕ್ಕ ಮನೆ ಒಳಗೆ ಹೋಗೋದು, ಕೂತ್ಕೊಳ್ಳೋದು, ಆ ಥರದ್ದೆಲ್ಲ ಇತ್ತಂತೆ. ಅವಳಿಗೆ ಅದೇ ನೆನಪಾಗ್ತಿದೆಯಂತೆ. ನನಗೂ ಸೇಮ್ ಅದೇ ನೆನಪಾಯ್ತು. ಚಿಕ್ಕ ಮಕ್ಕಳೆಲ್ಲ ಗೊಂಬೆ ಆಟಗಳಲ್ಲಿ ಇಂಥ ಮನೆಗಳಲ್ಲಿ ತೋರಿಸ್ತಿದ್ರು. ಅದೊಂಥರ ಆನಿಮೇಟೆಡ್ ಥರ ಆನಿಮೇಟೆಡಲ್ಲಿ ತೋರಿಸ್ತಾರಲ್ಲ, ಆ ರೀತಿ ಇದೆ. ಚೆನ್ನಾಗಿದೆ, ಒಂಥರ ಫೀಲ್ ಚೆನ್ನಾಗಿದೆ. ಎಲ್ಲ ಥರ ಫೀಲ್ ಆಗಬೇಕು. ರೂಮ್ ಸ್ವಲ್ಪ ಚಿಕ್ಕದು ಅನಿಸುತ್ತೆ, ಬಟ್ ಇಟ್ಸ್ ಓಕೆ, ಮಲಗಿದೊಳಕ್ಕೆ ಆರಾಮ. ಬಟ್ ಚಿಕ್ಕದಾಗಿದ್ರು ಯೂನಿಕ್ ಆಗಿ ಚೆನ್ನಾಗಿ. ಇಲ್ಲಿ ನಡೆಯೋಕ್ಕೆ ನೀಟಾಗಿ ಜಾಗನೇ ಇಲ್ಲ. ಎ ಸಿ ಎಲ್ಲ ಇದೆ, ಬಟ್ ಆದರೆ ಇಲ್ಲಿ ವೆದರ್ ಎ ಸಿ ಫ್ಯಾನ್ ಎಲ್ಲ ಇದೆ. ನಾವೇನು ಕೂಡ ಹಾಕೊಳ್ಳಿಲ್ಲ. ತುಂಬ ಚೆನ್ನಾಗಿದೆ. ಈಚೆ ವೆದರ್ ಹೇಗಿದೆ ನೋಡೋಣ, ಬನ್ನಿ ಹೋಗೋಣ. ಹಾಗೆ ಅವ್ರಿಗೆ ನೋಡಿ, ಇನ್ನು ಲೈಟಿಂಗ್ಸೇ ಲೈಟಿಂಗ್ ಆಫ್ ಮಾಡಿಲ್ಲ ಅವರು. ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ನೇಚರ್ ಮಧ್ಯ చూడాడ. ಬನ್ನಿ ಹೋಗೋಣ. ಈ ಕಡೆಯಿಂದ ರೌಂಡ್ ಹಾಕೊಂಡ್ಬರೋಣ. ಬನ್ನಿ, ಫಸ್ಟ್ ರೈಟ್ ಸೈಡ್. ಇದು ಎಂಟ್ರೆನ್ಸು. ಇವೆಲ್ಲ ರೂಮ್ಸ್, ಈ ಥರದ್ದು ವುಡನ್ ರೂಮ್ಸ್ ಎಲ್ಲ ಈ ರೀತಿ ಬರುತ್ತೆ ನೋಡಿ. ಮೇಲಿರೋದು ಅದು ಬ್ಯಾಂಬೂ ರೂಮ್ಸು, ಕೆಳಗೆ ವುಡನ್ ರೂಮ್ಸ್. ಬ್ಯಾಂಬೂ ರೂಮ್ಸು ನೋಡಿದ್ವಿ, ಬಟ್ ಅಷ್ಟು ನಮಗೆ ಇಷ್ಟ ಆಗಲಿಲ್ಲ. ಚೆನ್ನಾಗಿದೆ, ಬಟ್ ಒಂಥರ ಹಿಂಸೆ ಅನ್ನಿಸ್ತು. ಮತ್ತೆ ಇದು ಕೂಡ ರೂಮ್ಸ್, ಆದರೆ ಇದು ವುಡನ್ ಎಲ್ಲ ಯಾವುದೂ ಇಲ್ಲ, ಇದು ಮಾಮೂಲಿ ರೂಮ್. ಅದು ರೆಸಾರ್ಟ್ ಮೇಲೆ ಅಲ್ಲೊಂದು ರೂಮ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ ನೋಡಿ. ಇದೊಂದು ಇಲ್ಲಮ್ಮ, ಇದು ದೊಡ್ಡದು ಬರ್ಬೋದು ರೂಮ್. ನೋಡಿದ್ದು ಇಲ್ಲಿ ಇದೆಯಲ್ಲ, ಇದೊಂದು ದೊಡ್ಡದು ಬರ್ತದೆ. ಹಾಂ, ಒಂದು 6-7 ಜನಕ್ಕೆ ಅದು ಕೊಡ್ತಾರೆ ಅನಿಸುತ್ತೆ. ಚೆನ್ನಾಗಿದೆ. ದೇಶಾನಿ ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬ ದಿನ ಆಯ್ತು ಅವಳು ಸ್ವಿಮ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದಾಳೆ. ಇಲ್ಲಿ ಕುಳಿ ಕಾಯಿ ಬಿದ್ದಿದೆ, ಹೋಗ್ತಾ ಕಾಯಿ ಎತ್ಕೊಂಡು ಒಣಲ್ ಸೈಡಲ್ಲಿ ಇಡು. ನಾನು ಸ್ವಿಮ್ಮಿಂಗ್ ಮಾಡಿ ಎಷ್ಟು ದಿವಸ ಆಯಿತು. ಇವತ್ತು ಮಾಡುವಂತೆ ಬಿಡು, ಬಟ್ ಬಿಸಿಲು ಬರ್ದೇ ಹೋದರೆ ಆರಾಮಾಗಿ ಮಾಡ್ಬೋದು. ಎಷ್ಟು ಫಸ್ಟ್ ಇಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಆ ಕಡೆ ಹೋಗಿ. ನಾವು ನಿನ್ನೆ ನೈಟಲ್ಲಿ ಬಂದಿರೋದಕ್ಕೆ ಅಷ್ಟು ಏನೂ ನೋಡಲಿಲ್ಲ ಸುತ್ತಲೂ. ಜಸ್ಟ್ ಬಂದು ನಾವು ಬರ್ಡೇ ಪಟ್ಟಿ ಮಾಡಿ ಮಲಗಿದ್ದೆ ಆಯಿತು. ಇಲ್ಲಿ ಜಿಪ್ ಲೈನ್ ಇದೆ, ಇಲ್ಲಿ ಇಲ್ಲೆಲ್ಲ ಗೇಮ್ಸ್ ಇದೆಯಂತೆ. ಜಿಪ್ ಲೈನು ನೋಡಿ, ಇದೆಲ್ಲ ಜಿಪ್ ಲೈನ್ ಎಲ್ಲ ಇದೆ. ಗೇಮ್ಸು ಅಂತ ಕಡೆ ಏನು ತುಂಬ ಏನಿಲ್ಲ, ನೋಡಬೇಕು ಹೇಗಿದೆ ಏನೋ ಅಂತ. ಇನ್ನು ಆ ಸೈಡೆಲ್ಲ ಗೇಮ್ಸ್ ಇರಬೇಕಮ್ಮ. ಇನ್ನು ಆ ಸೈಡ್ ಇರಬಹುದು, ನೋಡ್ಬೇಕು ನಾವು. ಜಸ್ಟ್ ಈಗ ಇಲ್ಲಿ ಈಚೆ ಬಂದ್ವಿ, ಜಸ್ಟ್ ವಾಕ್ ಮಾಡ್ಕೊಂಡು ಹೋಗೋಣ ಅಂತೇಳಿ. ಚೆನ್ನಾಗಿದೆ. ಯಾವುದೋ ತೋಟದ ಮಧ್ಯೆ ಇದ್ದಂಗಿದೆ. ಆಮೇಲೆ ಚಳಿ ಆಗ್ತಿದೆ, ಫುಲ್ಲು ಚಳಿ ಅನಿಸುತ್ತೆ. ಆ ಸೈಡೆಲ್ಲ ಪಕ್ಕದಲ್ಲೇ ಏನಿದೆ ಕುಳಿಯೋದು.
ಅದೆಲ್ಲ ಸೈಟ್ ಸ್ವಾಮಿ, ಸೈಟ್ಗಳು, ಸೈಟ್ ಅದೆಲ್ಲ. ಕುಕ್ಕಿಂಗ್ ಮಾಡಿದ್ದೀನಿ. ನೋಡ್ಕೊ ಚೆನ್ನಾಗಿದೆ. ಗೇಮ್ಸ್ ಇಲ್ಲಿ ಮತ್ತೆ ಅಲ್ಲಿ ಮುಂದೆ ಅಷ್ಟೇ ಅನ್ಸುತ್ತೆ ಇರೋದು. ಅಲ್ಲೆಲ್ಲ ಹೋಗಿ ಬರೋಣ. ಚಿಕ್ಕದೇ ಅನಿಸುತ್ತೆ ಜಾಗ, ಬಟ್ ಚಿಕ್ಕದಾಗಿದ್ರು ಚೊಕ್ಕವಾಗಿದೆ, ಒಂಥರ ಚೆನ್ನಾಗಿದೆ. ಮೋಸ ಏನಿಲ್ಲ. ಒನ್ ಡೇಗೆ ನೆಕ್ಸ್ಟ್ ಡೇ ಒಟ್ಟು ಮಕ್ಳುಗಳನ್ನ ಕರ್ಕೊಂಬಂದ್ರೆ ಏನೋ ತೊಂದರೆ ಇಲ್ಲ, ಆರಾಮಾಗಿ ಇದು ಮಾಡ್ಬೋದು. ಬಾಸ್ಕೆಟ್ಬಾಲ್ ನೋಡ್ಬೋದು. ನಂಗೆ ಏನು ಇಷ್ಟ ಆಯ್ತಾ ಗೊತ್ತಿಲ್ಲ, ರೂಮ್ ಮಾತ್ರ ಇಷ್ಟ ಆಯ್ತು. ದೇಶನಿಗೆ ಏನು ಇಷ್ಟ ಆಯಿತು ಆಗುತ್ತೆ, ರೂಮ್ ಇಷ್ಟ ಆಯಿತು. ರೂಮು ಅದು ಕಟ್ಟಿರೋ ಡಿಸೈನ್ ತುಂಬ ಇಷ್ಟ ಆಯಿತು ಅವಳಿಗೆ. ದೇವಸ್ಥಾನ ಬೇರೆ ಕಟ್ಟಿದ್ದಾರೆ ನೋಡಿ ಇಲ್ಲಿ. ಇಲ್ಲಿ ದೇವಸ್ಥಾನ ಐತೆ. ಯಾವ ದೇವಸ್ಥಾನ? ಒಂದು ದೇವರಿದೆ, ಶಿವ. ಶಿವನ ಫೋಟೋ ಇಟ್ಟಿದ್ದೊಂದು ದೇವರ ಇದು ಮಾಡಿದೆ. ಶಿವ ಹೆಸರು ಶಿವಲಿಂಗ ಏನು ಅಂದಲ್ಲ, ಶಿವ ಅಂತ. ಈ ರೆಸಾರ್ಟ್ ಹೆಸರು ಶಿವಲ. ಮಾರ್ನಿಂಗ್ಗೆ ಶಿವನ ನೋಡೋದು ಒಳ್ಳೇದು ಮಾಡುತ್ತಂದೆ. ಟೈಮ್ ಮುಗಿಯಮ್ಮ. ಚಪ್ಪಲಿ ಹಾಕುಲ್ಲ ನೋಡಿ. ನಾನು ಈ ರೂಮ್ಸ್ನ ನೋಡೋಕೆ ಬಂದಿದ್ವಿ, ಸ್ವಲ್ಪ ಇಕ್ಕಟ್ಟು ಅನಿಸ್ತು ಅಂತ ಬೇಡ ಅಂತ ಹೋದ್ವಿ ಅಲ್ಲ ಅಮ್ಮ. ಅಮ್ಮ ಇಲ್ಲಿ ಫೋಟೋಗ್ರಫಿ ಎಲ್ಲ ಇದೆ ಒಂದೊಂದು. ಹಾಂ, ಒಂಥರ ಚಿಕ್ಕದಾಗಿತ್ತು. ಇಲ್ಲಿ ನೋಡಿ ನೆನ್ನೆ ತೋರ್ಸಕ್ಕೆ ತೆಗ್ದಿರೋದು. ಒಂದ್ಸಲಿ ತೋರ್ಸ್ಕೊಂಬರೋಣ ಬಾ ಅಮ್ಮ, ಒಂದ್ಸಲಿ ತೋರ್ಸ್ಕೊಂಬರೋಣ. ಅದು ಅದೇ ಥರ ಸೇಮ್ ರೂಮ್. ಇದು ಮತ್ತೊಂದು ಥರ ರೂಮ್ಸು. ಓಪನ್ ಇದೆ, ನೆನೆ ನಮ್ಗೆ ಓಪನ್ ಇರೋದಕ್ಕೆ ತೋರಿಸಿದ್ರು. ಓಪನ್ ಮಾಡಿ ತೋರಿಸಿದ್ರು. ಎಲ್ಲ ಕಡೆ ಮಂಕಿಗಳು ನೋಡಿ ಚೆನ್ನಾಗಿದೆ. ಇದು ನಾರ್ಮಲ್ ಆಗಿ ಈ ಥರ ಬೆಡ್ ಇದೆ. ಇಲ್ಲಿ ಇನ್ನೊಂದು ಬೆಡ್ ಇರಲಿಲ್ಲ, ಅದಕ್ಕೆ. ಇಲ್ಲೊಂದು ವಾಶ್ರೂಮ್ ಇದೆ, ನಾರ್ಮಲ್ ವಾಶ್ರೂಮ್. ಸೊ ಇಲ್ಲಿ ದೊಡ್ಡದಾಗಿ ಬರುತ್ತೆ, ಬಟ್ ಇನ್ನೊಂದು ಬೆಡ್ ಇರಲಿಲ್ಲ. ನಮ್ಮ ದೇಶನಿಗೂ ನನಗೂ ಇನ್ನೊಂದು ಬೆಡ್ ಬೇಕಾಗಿತ್ತು, ಎಕ್ಸ್ಟ್ರಾ ಬೆಡ್ಡು. ಅದರಿಂದ ಹೇಳಿ ಸೇಮೇ. ಇದು ಸ್ವಲ್ಪ ದೊಡ್ಡದು ಬಂದಿದೆ ರೂಮು, ಚೌಕಟ್ಟಾಗಿ ಬಂದಿದೆಯಲ್ಲ ಅಮ್ಮ, ಅದಕ್ಕೆ. ಅದೇ ನಮಗೆ ಸಾಲಲ್ಲಮ್ಮ 3 ಜನಕ್ಕೆ. ಚೂಡಿ ಗೇಮ್ಸ್ ಎಲ್ಲ ನೋಡಿ ಆ ಕಡೆ ಇದೆ, ಬಟ್ ತುಂಬ ಗೇಮ್ಸ್ ಅಷ್ಟರಲ್ಲೇ. ಆಮೇಲೆ ಆ ಕಡೆ ಹೋಗ್ತಾ ತೋರಿಸ್ತೀವಿ. ಅದು ಗೇಮ್ಸ್ ಏರಿಯಾ ಅಮ್ಮ. ಜಸ್ಟ್ ಇಲ್ಲಿಂದನೇ ಕವರ್ ಮಾಡೋಣ. ಅದು ಓಪನ್ ಇರಲ್ಲ ಕುಳ್ಳು. ಓಪನ್ ಇರಲ್ಲ. ಇದು ಒಂದು ಬ್ಯಾಂಬೂ ರೂಮ್ಸು ಚೆನ್ನಾಗಿದೆ, ಬಟ್ ನಮಗೆ ಅದೇ ಇಷ್ಟ ಆಯಿತು. ಓಪನ್ ಇಲ್ಲ, ಈ ರೀತಿ ಇರುತ್ತೆ ಸೇಮ್ ಆ್ಯಸ್ ಇಟ್ ಈಸ್. ರೂಮ್ ಒಳಗೆ ಹೇಗಿದೆ ಅದೇ ಥರ ಇದೆ, ಹೊರಗೆ ಮಾತ್ರ ಈ ರೀತಿ ಇರುತ್ತೆ. ತೇವಾಂಶ ಜಾಸ್ತಿ ಇರೋ ಕಡೆ ಬೆಳೆಯುತ್ತೆ. ಆಮೇಲೆ ಬ್ಯಾಂಬೂ ಅಲ್ವಾ ಅದು, ಸೊ ಸೈಡಲ್ಲೆಲ್ಲ ಮತ್ತು ಯಾವುದಲ್ಲಿ ಬೆಳೆಯುತ್ತೆ. ಹಾಂ ಅಲ್ವಾ, ನೈಟು ದೊಡ್ಡದಾಗಿ ಕಾಣಿಸ್ತಿದೆ. ಇದೊಂಥರ 3 ಟೈಪಲ್ಲಿದೆ. ಸೊ ನಾವು ಅದನ್ನು ಆಯ್ಕೆ ಮಾಡ್ಕೊಂಡ್ವಿ. ಅದನ್ನೇ ಅದೊಂದು ಇದನ್ನು ತೋರಿಸಿದಲ್ಲ. ಇಲ್ಲ, ಇದು ತೋರಿಸಿಲ್ಲ, ಇದನ್ನು ಮಾತ್ರ ತೋರಿಸಿದ್ದು. ಫೈರ್ ಕ್ಯಾಂಪು ನಾವು ಲೇಟ್ ಆಯ್ತಲ್ಲ ಬಂದು, ಸೊ ಅಷ್ಟೊತ್ತಿಗೆ ಎಲ್ಲ ಹೋಗಿದ್ರು, ನಾವು ಮಾತ್ರ ಇದ್ವಿ ಅಷ್ಟೆ. ಬಾ ಆಮೇಲೆ ಆಡುವಂತೆ ಬಾ, ಎಲ್ಲ ಒಂದ್ಸಲಿ ನೋಡ್ಕೊಂಬರೋಣ ಹೇಗಿದೆ ಅಂತ. ಇದಿಷ್ಟು ಕಟೇಜ್ಗಳಿರೋ ಏರಿಯಾ. ಫುಲ್ ಸುತ್ತಲೂ ಒಂದು ರೌಂಡ್ ಬಂದ್ವಿ. ಈಗ ರೂಮ್ ಏರಿಯಾ ಇದೆ. ಇಲ್ಲಿ ನೋಡಿ, ಬಾಕ್ಲಿಂದ ನೈಟ್ ಒಳಗು ಕತ್ಲಲ್ಲಿ ಬಂದಿರೋದಕ್ಕೆ ಅಷ್ಟು ಗೊತ್ತಾಗಿಲ್ಲ. ಈಗೆಲ್ಲ ಇದು ಮಾಡ್ತಾ ಇದ್ದಾಳೆ ನೋಡಿ, ಅಲ್ಲಿಂದ ಬರ್ತಾಳಂತೆ. ಬಾ ಆಮೇಲೆ ಫೋಟೋ ಇಟ್ಕೊಳ್ಳೋಣ. ದೇಶಾನಿ ಚಕ್ರನೇ ಚೆನ್ನಾಗಿ ಡಿಸೈನ್ ಮಾಡಿ ನಿಲ್ಸಿದ್ರು.
ಬಂದು ಕಿಡ್ಸ್ ಪ್ಲೇ ಏರಿಯಾ ಅಂತೆ. ಇದು ಏನಿದು ದೇಶಾನಿ? ಹಾಂ, ಅದು ಮತ್ತೆ ನೋಡಿ ನಾಟದು ಕೆಲವೊಂದು ಗೇಮ್ಸು ಚಿಕ್ಕ ಮಕ್ಳುಗಳು ಆಡೋದಕ್ಕೆ. ಜಿಪ್ ಸೈಕ್ಲಿಂಗ್ ಅಂತೆ 360 ಡಿಗ್ರಿದು. ಅದೆಲ್ಲ ಕೆಲವೊಂದು ಸಪ್ರೇಟು ಪರ್ ಹೆಡ್ಗೆ 50 ರೂಪೀಸ್ ಬಿದ್ದಿದೆ, ಕೆಲವೊಂದು ಫ್ರೀ ಇದೆ. ಇರಮ್ಮ ತೋರಿಸ್ತಾ ಇದ್ದೀನಿ. ನೋಡಿ, ಹುಷಾರು. ದೇಶಾನೇ ಖುಷಿ. ಬೇರೆ ಕಡೆ ಹೋಲಿಸ್ಕೊಂಡ್ರೆ ಗೇಮ್ಸ್ ತುಂಬ ಕಡಿಮೆನೇ ಇದೆ ಅನಿಸುತ್ತೆ, ಬಟ್ ಆದರೆ ಜನ ತುಂಬ ಇಲ್ಲ. ಆರಾಮಾಗಿ ಆಡ್ಬೋದು. ಕೆಲವೊಂದು ನಮ್ಮ ಇದರಲ್ಲೇ ಇದಾಗಿದೆ, ಕೌಂಟ್ ಆಗಿದೆ. ಕೆಲವೊಂದು ಅಷ್ಟೇ ಪೇ ಮಾಡಬೇಕು. ಇಲ್ಲ ಕೆಲವೊಂದಕ್ಕಷ್ಟೇ ಅಲ್ಲಿ ಹಾಕಿದಾರಲ್ಲ ಅಮೌಂಟ್, ಕೆಲವೊಂದಕ್ಕೆ ಪೇ ಮಾಡೋದು. ನಮ್ಮದೆಲ್ಲ ಎಲ್ಲಿದೆ ಅಮ್ಮ, ದೊಡ್ಡವ್ರದ್ದೆಲ್ಲ ಗೇಮ್ಸ್ದು. ದೇಶಾನೇ ಕುಣಿತಾವಳೆ. ಅಮ್ಮ ಹುಷಾರು, ಸ್ವಲ್ಪ ಏಮಾರ ಕೆಳಗೆ ಬಿದ್ದು ತಲೆ ಹೊಡೆಯುತ್ತೆ. ಹೌದು, ಅದು ತುಂಬ ಹೈಟಾಗಿ ಕರ್ಕೊಂಡು ಹೋಗ್ತಿದೆ. ಈ ಕಡೆ ನೋಡು. ನಾನು ನಿಲ್ಸಲ್ಲ, ಅದು ಅದಾಗದೆ. ನೀನು ಕುಣಿತೀಯ? ಮೇಡಮ್, ಚಿಕ್ಕ ಮಕ್ಳಿಗದು, ದೊಡ್ಡವರಿಗಲ್ಲ. ನೀನು ನಿಂತ್ಕೊಂಡ್ರೆ ಅದಲ್ಲ, ಏನೂ ಆಗಲ್ಲ, ಬಟ್ ದೊಡ್ಡವ್ರಿಗಲ್ಲ. ನೀರು ಹೋಗ್ತಾ ಇದ್ದೀನಿ. ಅವರು ಕೂರೋಣ ನಡಿ. ಅವರು ಅದೇ ಕೂತ್ಕೊಳ್ಳಿ ಅಂದರು, ನಿಂತಿದ್ದು ನೋಡಿ ಕುಡಿ ಆರಾಮ ಕೂತ್ಕೊಂಡು. ಅಮ್ಮಿ ತೆಲಕೋದು ಆಗಲ್ಲ, ಹೀಟ್ ಹೋಗ್ತೀನಿ. ಹೌದಮ್, ಅಲ್ಲೇ ಕೂತ್ಕೊಂಡು ನೋಡಿ ಸಾಕು. ಗಣಪತಿ ಬಪ್ಪ ಮೋರಿಯ. ಗಣಪತಿ ವಿತ್ ಕಾಫಿ. ವಿಘ್ನ ನಿವಾರಕ. ಕಾಫಿ ವಿತ್ ಗಣಪತಿ. ನಮಗೇನಂದರೆ ನಮ್ಮ ಕೆಲಸಗಳಿಗೆ ಸ್ಕೂಲಿಗೆಲ್ಲ ಒಂದು ಮಿಸ್ ಆಗುತ್ತೆ. ಎಂಟ್ರೆನ್ಸಲ್ಲಿ ಗಣಪ ಇಟ್ಟಿದ್ದಾರೆ ನೋಡಿ, ಹಿಂದೆ ವಾಟರ್ಫಾಲು ಚೆನ್ನಾಗಿದೆ. ನಮ್ಗೇನು ಫೀಲ್ ಆಗ್ತಿದೆ ಅಂದರೆ ರೆಸಾರ್ಟಿಗೆ ಬಂದಿದ್ದೀನೋ ಫೀಲ್ ಆಗ್ತಿಲ್ಲ. ನಾವು ವೀಕ್ ಡೇಸಲ್ಲಿ ಬಂದಿರೋದ್ರಿಂದ
ಜನ ಕಡಿಮೆ ಇರೋದ್ರಿಂದ ಫುಲ್ಲು ಈಗೆಲ್ಲ ಫುಲ್ ರೆಂಟ್ ಹೌಸ್ ತೊಗೊಂಡು 1 ಡೇ 2 ಡೇ ಇರ್ತೀವಲ್ಲ ಆ ರೀತಿ ಫೀಲ್ ಆಗ್ತಿದೆ. ಫುಲ್ಲು 1 ಎಕರೆಲಿರೋ ಫುಲ್ಲು ನಾವೇ ತಗೊಂಡು ಸುತ್ತಾಡೋದು. ರೆಸಾರ್ಟೇ ಬುಕ್ ಮಾಡ್ದಾಗಿದೆ. ಇಲ್ಲ ಒಂದಿಬ್ರು ಇದ್ದರು, ಈಗ ಜಸ್ಟ್ ಕಪಲ್ಸ್ ಹೋದರು. ಸೊ ಅವ್ರು ನಿನ್ನೆ ಮಾರ್ನಿಂಗೇ ಬಂದವರಂತೆ. ಈಗ ನಾವೇ ನಾವು ಮಾತ್ರ ಎಲ್ಲರೂ ಕೂರ್ಬೋದು, ಎಲ್ಲರೂ ತಗೋಬೋದು. ಫುಲ್ ರೆಸಾರ್ಟಲ್ಲೇ ಅಷ್ಟೆಲ್ಲ ಚೇರ್ಸ್ ಇದ್ರು ನಾವು ಇಲ್ಲೇ ಕೂತಿದ್ದೀವಿ ಗಣೇಶನ ಚೇರ್ಸ್ ಎಲ್ಲ ಇದೆ. ಇದೆಲ್ಲ ಊಟದ್ದು ಜಾಗ. ಮೇಲೂ ಇದೆ ನೋಡಿ, ಮೇಲೂ ಇದೆ. ಬಟ್ ಇಲ್ಲೇ ಬಿಟ್ರೆ ಸ್ವಿಮ್ಮಿಂಗ್ ಪೂಲ್ಗೆ ನೆಮ್ಮದಿ. ಮಾರ್ನಿಂಗ್ಗೆ ಎದ್ದು ವಾಕಿಂಗ್ ಎಲ್ಲ ಹೋಗಿ ಬಂದು ಈಗ ಕಾಫಿ ಕುಡಿತಾ ಇದ್ದೀವಿ ನೋಡಿ. ನಮ್ಮ ಹಸ್ಬೆಂಡು ಮಲಗಿದ್ದು ನಮ್ಗಿಂತ ಫಸ್ಟು, ಎದ್ದಿದ್ದು ನಮ್ಗಿಂತ ಲೇಟ್. ಅವರೆಲ್ಲಿದ್ದು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಅದ್ಯಾವುದೋ ರಾಘವೇಂದ್ರ ಸ್ವಾಮಿದೊಂದು ಹಾಡಿದಿಲ್ಲ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಅನ್ನಂಗೆ ಅವ್ರು ಎಲ್ಲ ಮಲಗಿದ್ರು ನಿದ್ದೆ ನಿದ್ದೆ ಗೊರ್ಕೆ ಗೊರ್ಕೆ. ನಮಗಂತೂ ಹೊಸ ಜಾಗ ಅಂತೇಳಿ ನಿದ್ದೆ ಬರಲ್ಲ. ಸೊ ನಾವು ಮಲಗಿದಾಗ 1 o'clock 2 o'clock ಆಗಿತ್ತು. ಯಾರನ್ನ ಮುಗಿಸಿದ್ರೆ ಇನ್ನೊಂದು ಗ್ಲಾಸ್ ಕೊಡಿ. ಟ್ಯಾಲೆಂಟ್ ತೋರಿಸೋ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿ. ಯಾವುದು ಎಲ್ಲ ಮಾಡ್ತಾರದು. ಮಾಡು ನೀನು ನೋಡಿ. ಮಾಡಮ್ಮ ಮಾಡಮ್ಮ. ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಾರೆ, ನನಗೆ ಅಷ್ಟು ಬರಲ್ಲ. ನಮ್ಗೆ ಕೂರ್ಸೋದಲ್ಲ. ಹಿಂಗೆ ಕಣ್ಣು ಹೊಡೆದು ಬಿಡ್ತೀನಿ. ಇಡ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಬರೀ ಒಂದು ರೂಮ್ ಬುಕ್ ಮಾಡ್ಕೊಂಡಿದ್ದು ರೆಸಾರ್ಟ್ ಸುತ್ತಾಡ್ತಾ ಇದ್ದೀನಿ ಅಲ್ವಾ ಮಮ್ಮ? ಚೆನ್ನಾಗಿದೆ. ವಾತಾವರಣ ತುಂಬ ಇಷ್ಟ ಆಯಿತು ನನಗೆ. ಗೇಮ್ಸ್ ಏನು ತುಂಬ ಏನಿಲ್ಲ, ವಾತಾವರಣ ತುಂಬ ಚೆನ್ನಾಗಿದೆ. ಆಮೇಲೆ ನಾನು ರಿವ್ಯೂಸಲ್ಲೆಲ್ಲ ಓದ್ದಂಗೆ ಇಲ್ಲಿಂದ ಇವರೆಲ್ಲ ಚೆನ್ನಾಗಿ ಟ್ರೀಟ್ ಮಾಡಲ್ಲ, ಅಷ್ಟು ರಿಪ್ಲೈ ಮಾಡಲ್ಲ ಅನ್ನೋ. ಬಟ್ ಏನೂ ಇಲ್ಲ, ನಮ್ಮ ತನಕ ಪಾಪ ಕರೆದು ಏನು ಬೇಕೇನು ಎಲ್ಲ ಕೇಳಿ ರಿಪ್ಲೈ ಮಾಡೋದು. ಆ ರೀತಿ ಏನಿಲ್ಲ, ಬರಬಹುದು. ಬೆಂಗಳೂರುಗಳಲ್ಲಿ ಬೇರೆ ರೆಸಾರ್ಟ್ಗಳಲ್ಲಿ ಜನ ತುಂಬಿರ್ತಾರೆ. ಜನ ಅಂದರೆ ಜನ. ಸೊ ಇದು ಒಳಗಾದಂಗೆ ಒಂದು ಬೆಂಗಳೂರಲ್ಲೇ ಒಂದು ಹಳ್ಳಿ ಒಳಗೆ ಪ್ರಶಾಂತವಾದ ಜಾಗದಲ್ಲಿ ಒಂದು ಆಲ್ಮೋಸ್ಟ್ 1 ಎಕರೆ 2 ಎಕರೆ ಇದೆ. ಈಗ 1 ಎಕರೆ ಅಷ್ಟೇ, 2 acres ಇದೆ ಅಷ್ಟೇ. ಓವರಾಲು 2 acresಲ್ಲೇ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ. ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಾಗುತ್ತೆ. ಈಗ ಇದು ಜನ ಕಡಿಮೆ ಅನಿಸುತ್ತೆ, ಬಟ್ ಪ್ಲ್ಯಾನ್ ಮಾಡಿ ಇರೋ ಜಾಗದನ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಕಟ್ಟಿದ್ದಾರೆ. ಚೆನ್ನಾಗಿದೆ.